ಹಲೋ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ KCET ರಿಸಲ್ಟ್ ಅನೌನ್ಸ್ ಆದಮೇಲೆ ಕೌನ್ಸೆಲಿಂಗ್ ಪ್ರೋಸೆಸ್ ಬಗ್ಗೆ ಕೇಳಿದ್ದೀರಾ, ವೆರಿಫಿಕೇಶನ್ ಸ್ಲಿಪ್ ಬಗ್ಗೆ ಕೇಳಿದ್ದೀರಾ, ಮತ್ತೆ ಸೀಟ್ ಅಲಾಟ್ಮೆಂಟ್ಸ್ಗಳ ಬಗ್ಗೆ ಕೇಳಿದ್ದೀರಾ. ಎಲ್ಲಾನು ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಒಂದು ಚಾನಲ್ಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ರೆ ಎಲ್ಲರಿಗೂ ಕೂಡ ಧನ್ಯವಾದ. 1 ಲಕ್ಷ ಸಬ್ಸ್ಕ್ರೈಬರ್ಸ್ಗೆ ನಾವು ರೀಚ್ ಆಗಿಬಿಟ್ಟಿದ್ದೀವಿ. ಸೊ ಎಲ್ಲರಿಗೂ ಕೂಡ ಧನ್ಯವಾದ. ನಿಮಗೂ ಕೂಡ ಆಲ್ ದ ಬೆಸ್ಟ್ ಮುಂದೆ ಭವಿಷ್ಯಕ್ಕೋಸ್ಕರ. ಮತ್ತು ಇನ್ನೊಂದೇನಪ್ಪ ಅಂದರೆ, ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಸಪೋರ್ಟ್ ಮಾಡಂಗಿದ್ರೆ ಮಾಡಬಹುದು. ಇಲ್ಲ ಅಂದರೆ ನಿಮ್ಗೆ ಏನಾರ ಸ್ಟಡಿ ಮೆಟೀರಿಯಲ್ ಬೇಕು, ಏನಾರ ಲೈವ್ ಕ್ಲಾಸಸ್ ಬೇಕು ಅಂತ ಹೇಳೋದಾದ್ರೆ 2 ಪ್ಲ್ಯಾನ್ ಇದೆ. 2 ಪ್ಲ್ಯಾನಲ್ಲಿ ಸ್ಟಡಿ ಮೆಟೀರಿಯಲ್ ಬೇಕು ಅಂದರೆ 29 ರೂಪೀಸ್ ಪ್ಲ್ಯಾನ್ನ ನೀವು ಚೂಸ್ ಮಾಡಬಹುದು. ಇಲ್ಲ ನನಗೆ ಲೈವ್ ಕ್ಲಾಸಸ್ ಏನಾರ ಬೇಕು, ಸೊ ಆ ಥರ ಇತ್ತು ಅಂದರೆ 59 ರೂಪೀಸ್ ಪ್ಲ್ಯಾನ್ನ ಚೂಸ್ ಮಾಡಿಕೊಂಡು ಬೈ ಮಾಡಬಹುದು. ಎಲ್ಲನೂ ಅಷ್ಟೇ, ಗೌರ್ಮೆಂಟ್ ಜಾಬು, ಪ್ರೈವೇಟ್ ಜಾಬು, ಯಾವುದಕ್ಕನ ಪ್ರಿಪೇರ್ ಆಗ್ತೀರಿ ಎಲ್ಲ ಮೆಟೀರಿಯಲ್ಸನ್ನು ಕೂಡ ನಾನು ನಿಮಗೆ ಸೆಂಡ್ ಮಾಡ್ತೀನಿ ತುಂಬ ಕಮ್ಮಿ ಬೆಲೆಗೆ, 29 ರೂಪಾಯಿಗೆ. ಸೊ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಯಾರೆಲ್ಲ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಮಾಡ್ತಿದ್ದೀರಾ, ಬನ್ನಿ ವಿಡಿಯೋ ಒಳಗೆ ಹೋಗೋಣ ಅಂತ. ಮೊದಲನೇದಾಗಿ KCETನ ಒಂದು ಅಪ್ಡೇಟ್ ಕೊಡೋದಾದರೆ, ಆ್ಯಕ್ಚುಲಿ ನಿಮ್ಮ ಒಂದು ರಿಸಲ್ಟ್ ಬಂದುಬಿಟ್ಟು ಅನೌನ್ಸ್ಮೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಇವಾಗ ತುಂಬ ಜನ ಬಂದು ರ್ಯಾಂಕ್ ಎಲ್ಲನೂ ಕೂಡ ಡಿಸ್ಪ್ಲೇ ಆಗ್ತಿಲ್ಲ ಅಂತ ಹೇಳಿದರೆ, ಅದ್ರ ಬಗ್ಗೆ ನಾನು ಅವಾಗಲೇ ಒಂದು ವಿಡಿಯೋ ಮಾಡಿ ತಿಳಿಸಿದ್ದೀನಿ ಏನಕ್ಕೆ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು. ಸೊ ಎರಡನೇದಾಗಿ ಕೌನ್ಸೆಲಿಂಗ್ ಪ್ರೋಸೆಸ್ ಬಗ್ಗೆ ತುಂಬ ಜನ ಕೇಳ್ತಿದ್ದೀರಾ. ಕೌನ್ಸೆಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ, ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರ್ಬೋದು, ಜೂನ್ 14ನೇ ತಾರೀಕು ಬಂದುಬಿಟ್ಟು ನೀಟ್ ರಿಸಲ್ಟನ್ನು ಕೂಡ ಅನೌನ್ಸ್ಮೆಂಟ್ ಆಗುತ್ತೆ. ಸೊ KEನವರು ಇದನ್ನು ಕೂಡ ನಡೆಸೋದ್ರಿಂದ ನೀಟ್ 2025ನ ಒಂದು ರಿಸಲ್ಟ್ ಅನೌನ್ಸ್ ಆದಮೇಲೆ ಕಂಬೈನ್ಡ್ ಕೌನ್ಸೆಲಿಂಗ್ ನಡೆಸ್ತಾರೆ. ಸೊ ಹಂಗಾಗಿ ನೀಟ್ನ ಒಂದು ರಿಸಲ್ಟ್ ಬರೋ ತನಕ ನೀವು ಇಲ್ಲಿ ವೇಟ್ ಮಾಡಬೇಕಾಗತ್ತೆ. ಸೊ ಎರಡನೇದಾಗಿ ನೀಟ್ ರಿಸಲ್ಟ್ ಬಂದಾದ್ಮೇಲೆ ಆಲ್ಮೋಸ್ಟ್ 4 to 5 ಡೇಸ್ ಒಳಗಡೆ ವೆರಿಫಿಕೇಶನ್ ಸ್ಲಿಪ್ ಬಿಡ್ತಾರೆ, ನೀವು ಅದನ್ನು ಡೌನ್ಲೋಡ್ ಮಾಡ್ಕೋಬಹುದು. ಸೊ ಈ ಸತಿ ವೆರಿಫಿಕೇಶನ್ ಸ್ಲಿಪ್ನಲ್ಲಿ ಕೆಲವೊಂದು ಬದಲಾವಣೆ ಆಗುತ್ತೆ ಅಂತಲೂ ಕೂಡ ಹೇಳ್ತಿದ್ರೆ, ಅದ್ರ ಬಗ್ಗೆ ನೆಕ್ಸ್ಟ್ ಬರುವಂಥ ಒಂದು ವಿಡಿಯೋಸ್ಗಳಲ್ಲಿ ಮಾಹಿತಿ ಕೊಡ್ತೀನಿ. ಸದ್ಯಕ್ಕೆ ಕೌನ್ಸೆಲಿಂಗ್ ಸ್ಟಾರ್ಟ್ ಆಗುವಂಥದ್ದು ಆಲ್ಮೋಸ್ಟು ನಿಮ್ಮ ಒಂದು ಅಂದರೆ KCETನ ಒಂದು ರಿಸಲ್ಟ್ ಅನೌನ್ಸ್ ಆಗಿ ನೀಟ್ನ ಒಂದು ರಿಸಲ್ಟ್ ಅನೌನ್ಸ್ ಆದಮೇಲೆ, KCET ರಿಸಲ್ಟ್ ಅವಾಗಲೇ ಅನೌನ್ಸ್ಮೆಂಟ್ ಆಗಿಬಿಟ್ಟಿದೆ, ನೀಟ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗೋದು ಬಾಕಿ ಇದೆ. ಅದು ಅನೌನ್ಸ್ ಆದಮೇಲೆ ಕೌನ್ಸೆಲಿಂಗ್ ಪ್ರೋಸೆಸ್ ನಿಮಗೆ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಮತ್ತೆ ನಿಮ್ಗೆ ಇಲ್ಲಿ ಕಾಲೇಜ್ ಅಡ್ಮಿಷನ್ಸ್ ಎಲ್ಲನೂ ಕೂಡ ಇರುತ್ತೆ, ಮತ್ತು ಕೋರ್ಸಸ್ಗೆ ಎಷ್ಟು ಫೀಸ್, ಅಡ್ಮಿಷನ್ ಅಂದರೆ ಇವಾಗ ಕಾಲೇಜಸ್ಗೆ ಎಷ್ಟು ಫೀಸ್ ಇರುತ್ತೆ, ಯಾವ ಕೋರ್ಸ್ ತೊಗೊತೀರಾ, ನೀವು ಇಂಜಿನಿಯರಿಂಗ್ ತೊಗೊತೀರಾ, ಸೊ ಅದಕ್ಕೆ ನಿಮ್ಮ ಒಂದು ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ಇವಾಗ 5K 10K ಒಳಗಡೆ ನಿಮ್ಮ ಸ್ಕೋರ್ ಇತ್ತು ಅಂದರೆ ಅದಕ್ಕೆ ಎಷ್ಟು ಫೀ ಸ್ಟ್ರಕ್ಚರ್ಸ್ ಇರುತ್ತೆ ಅಂತಲೂ ಕೂಡ ನೆಕ್ಸ್ಟ್ ಬರುವಂಥ ಒಂದು ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಸದ್ಯಕ್ಕೆ ಇಷ್ಟೇ ಹೇಳಬಹುದು, ನೀಟ್ 2025ನ ಒಂದು ರಿಸಲ್ಟ್ ಬರೋ ತನಕನೂ ಯಾವುದೇ ಕಾರಣಕ್ಕೂ ಕೌನ್ಸೆಲಿಂಗ್ ಪ್ರೋಸೆಸ್ ಸ್ಟಾರ್ಟ್ ಆಗಲ್ಲ. ಏನಕ್ಕಪ್ಪ ಅಂದರೆ KEA ಅವರೇನೆ ಇದನ್ನು ಕೂಡ ಸ್ಟಾರ್ಟ್ ಮಾಡೋದ್ರಿಂದ ರಿಸಲ್ಟ್ ಬರೋ ತನಕನೂ ಕೂಡ ನಾವೇನು ಮಾಡೋಕ್ಕಾಗಲ್ಲ. ಸೊ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಯಾರೆಲ್ಲ ಒಳ್ಳೆ ರ್ಯಾಂಕ್ನ ತೊಗೊಂಡಿದ್ದೀರಾ ಕಾಲೇಜ್ನ, ಇವಾಗಲಿಂದನೇ ಆಪ್ಷನ್ ಎಂಟ್ರಿ ಆಗಿರ್ಬೋದು ಎಲ್ಲನೂ ಕೂಡ ಕ್ಲೀನಾಗಿ ಇದು ಮಾಡಿ. ಮತ್ತು ತುಂಬ ಜನ ಡೆಮೋ ಕೇಳ್ತಿದ್ರಿ, ಸೊ ಡೆಮೋ ವಿಡಿಯೋನು ಕೂಡ ಬರುತ್ತೆ. ಬರೀ ಮೆಂಬರ್ಸ್ಗೆ ಮಾತ್ರನೇ ಡೆಮೋ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಏನಕ್ಕಪ್ಪ ಅಂದರೆ ಮೆಂಬರ್ಸನ್ನು ಕೂಡ ಆಲ್ಮೋಸ್ಟ್ 150 ಮೆಂಬರ್ಸ್ ಆಗಿದ್ದಾರೆ ನಮ್ಮ ಚಾನಲ್ಗೆ. ಸೊ KCETನವರು ಕೂಡ ತುಂಬ ಜನ ಇದ್ದೀರಾ, ಅದಕ್ಕೋಸ್ಕರನೇ ಮೆಂಬರಿಗೆ ಮಾತ್ರನೇ ಆಪ್ಷನ್ ಎಂಟ್ರಿ ಡೆಮೋ ಬರುತ್ತೆ. ನಿಮಗೆ ಡೀಟೇಲ್ ಕನ್ನಡದಲ್ಲಿ ಕ್ಲೀನಾಗಿ ತಿಳಿಸ್ಕೊಡ್ತೀನಿ. 2025ಗೆ ಕೆಲವೊಂದು ಚೇಂಜಸ್ ಆಗಿರುತ್ತೆ, ಅದಕ್ಕೋಸ್ಕರನೇ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು 29 ರೂಪೀಸ್ಗೆ ಜಾಯಿನ್ ಆಗ್ಬೋದು ನಮ್ಮ ಚಾನಲ್ಗೆ ಈಸಿಯಾಗಿ. UPI ID ಹಾಕ್ಬಿಟ್ಟು ಸ್ಕ್ಯಾನ್ ಮಾಡಿ ಜಾಯಿನ್ ಆಗಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್.